ये वीडियो को हिंदी में देखने के लिए वीडियो के सेटिंग में जाएं, ऑडियो ट्रैक पे क्लिक करें और हिंदी सेलेक्ट करें। ಹಲೋ, ಅಸ್ಸಲಾಂ ವಲೈಕುಮ್. ನಮಸ್ಕಾರ ಎಲ್ರಿಗೂ. ನಾನು ಶಹನಾಜು. ನೀವೆಲ್ಲರೂ ಹೇಗಿದ್ದೀರಾ? ಚಳಿಗಾಲ ಶುರುವಾಗಿ ಇಷ್ಟು ದಿನ ಆದರೂ ನೀವಿನ್ನು ಕ್ಯಾರೆಟ್ ಹಲ್ವಾ ತಿಂದಿಲ್ವಾ? ಹಾಗಿದ್ರೆ ಬನ್ನಿ, ತುಂಬಾ ಸುಲಭ ಮತ್ತು ಟೇಸ್ಟಿ ಆದ ಕ್ಯಾರೆಟ್ ಹಲ್ವಾ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕ್ಯಾರೆಟ್ನ 2 ತುದಿ ಕಟ್ ಮಾಡಿಕೊಂಡು ಅದ್ರ ಸಿಪ್ಪೆ ಸುಲ್ಕೊಳ್ಳಿ. ಆಮೇಲೆ ಅದನ್ನು ತುರಿಬೇಕು. ನಾನಿಲ್ಲಿ ಅರ್ಧ ಕೆಜಿ ಕ್ಯಾರೆಟ್ ತಗೊಂಡಿದ್ದೀನಿ. ಈಗ ಒಂದು ಬಾಂಡ್ಲಿ ತಗೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಒಂದು ಚಿಕ್ಕ ಬೌಲ್ನಷ್ಟು ಡ್ರೈ ಫ್ರೂಟ್ನ ಸೇರಿಸಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಫ್ರೈ ಆಗಿರೋ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಉಳಿದಿರೋ ಅದೇ ತುಪ್ಪದಲ್ಲಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕಿ 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಅರ್ಧ ಲೀಟರ್ನಷ್ಟು ಹಾಲು ಹಾಕಿ ಬೇಯೋಕೆ ಬಿಡಬೇಕು. ಇದು ಬೇಯೋಕೆ 20 ರಿಂದ 25 ನಿಮಿಷ ಆಗುತ್ತೆ. ಕೆಲವರು ಟೈಮ್ ಉಳ್ಸೋಕ್ಕೋಸ್ಕರ ಕ್ಯಾರೆಟ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅದು ಸರಿಯಾದ ವಿಧಾನ ಅಲ್ಲ. ಹಾಗಾಗಿ ಸ್ವಲ್ಪ ಸಮಯ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ಯಾರೆಟ್ನ ಇದೇ ರೀತಿ ಹಾಲು ಸಂಪೂರ್ಣವಾಗಿ ಆವಿಯಾಗೋವರೆಗೂ ಅದರಲ್ಲಿ ಬೇಯಿಸ್ಕೋಬೇಕು. ಮುಚ್ಚಳ ಏನಾದರೂ ಮುಚ್ಚಿ ಬೇಗ ಬಿಡ್ತೀನಿ ಅಂದರೆ ಆವಾಗ ತೆಗೆದು ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲ ಅಂದರೆ ಅದು ತಳ ಹಿಡಿಯುತ್ತೆ. ಈ ರೀತಿ ಕ್ಯಾರೆಟ್ ಗಟ್ಟಿ ಆದಾಗ ಅದಕ್ಕೆ 300 ಗ್ರಾಮ್ ಸಕ್ಕರೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೆ ಖೋವಾ ಸೇರಿಸ್ಕೊಳ್ಳಿ. ಇದು ಆಪ್ಷನಲ್ ಅಷ್ಟೇ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಖೋವಾ ಹಾಕೋದ್ರಿಂದ ಅದು ಕ್ಯಾರೆಟ್ ಹಲ್ವಾನ ಇನ್ನೂ ಕ್ರೀಮಿಯಾಗಿ ಮಾಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಖೋವಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಇದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಒಂದು ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಫ್ರೈ ಮಾಡ್ಕೊಂಡಿದ್ದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯೋಕೆ ಬಿಟ್ಟರೆ ಆಯಿತು. ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿ. ಕ್ಯಾರೆಟ್ ಹಲ್ವಾ ಬಿಸಿ ಇರುವಾಗಲೇ ವೆನಿಲಾ ಐಸ್ ಕ್ರೀಮ್ ಜೊತೆ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ, ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.